ರೋಟರಿ ಕ್ಲಬ್ ಆಫ್ ಹಾಸನ ಸನ್ ರೈಸ್ ಮತ್ತು ಹಾಸನ ತಾಲೂಕು ಛಾಯಾಗ್ರಾಹಕರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಹಾಸನದ ಕಾಮಧೇನು ವೃದ್ಧಾಶ್ರಮದಲ್ಲಿ ಛಾಯಾಗ್ರಾಹಕ ದಿನಾಚರಣೆಯನ್ನು ಮತ್ತು ಛಾಯಾಗ್ರಾಹಕರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದ ಉದ್ಘಾಟನೆಯನ್ನು ಛಾಯಾಗ್ರಾಹಕ ಸಂಘದ ಜಿಲ್ಲಾಧ್ಯಕ್ಷರಾದ ನಿಂಗರಾಜುರವರು ನೆರವೇರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕ್ಲಬ್ಬಿನ ಅಧ್ಯಕ್ಷರಾದ ಯೋಗೇಶ್ರವರು ವಹಿಸಿ ಛಾಯಾಗ್ರಾಹಕರ ಸಾಧನೆಗಳ ಬಗ್ಗೆ ವಿವರಿಸಿ ಛಾಯಾಗ್ರಾಹಕ ದಿನಾಚರಣೆಯ ಶುಭಾಶಯಗಳು ತಿಳಿಸಿದರು. ನಂತರ ವೃದ್ಧಾಶ್ರಮದ ವಾಸಿಗಳಿಗೆ ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ ಹಾಗೂ ಕ್ಲಬ್ಬಿನ ವತಿಯಿಂದ ಛಾಯಾಗ್ರಾಹಕ ಸಂಘದ ಪದಾಧಿಕಾರಿಗಳನ್ನು ಮತ್ತು ಛಾಯಾಗ್ರಾಹಕರನ್ನು ಅಭಿನಂದಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕ್ಲಬ್ಬಿನ ಜಂಟಿ ಕಾರ್ಯದರ್ಶಿಯಾದ ರಾಜೇಶ್ ರವರು, ಹಾಸನ ತಾಲೂಕು ಛಾಯಾಗ್ರಾಹಕ ಸಂಘದ ಅಧ್ಯಕ್ಷರಾದ ನಾಗರಾಜ್ರವರು, ನಿರ್ದೇಶಕರುಗಳಾದ ಮನು ದೀಪು, ವೇಣು, ಗಿರೀಶ್, ಇಂದ್ರಕುಮಾರ್, ಸುರೇಶ್ ಹಾಗೂ ಇತರರು ಹಾಜರಿದ್ದರು. ಇದು ಪ್ರತಿ ವರ್ಷವೂ ನಾವು ಈ ಒಂದು ಆಶ್ರಮದಲ್ಲಿ ನಮ್ಮ ಕೈಲಾದಷ್ಟು ಒಂದು ದಿನದ ಭೋಜನ ವ್ಯವಸ್ಥೆಯನ್ನು ಪ್ರತಿ ವರ್ಷವೂ ಮಾಡಿ ನಾವಿಲ್ಲಿಂದ ನಮ್ಮ ಕಾರ್ಯಕ್ರಮವನ್ನು ಯಾವತ್ತೂ ಶುಭಾರಂಭ ಮಾಡ್ತೀವಿ. ಅದೇ ರೀತಿ ನಮ್ಮ ಕಾರ್ಯಕ್ರಮಗಳು ಇಲ್ಲಿವರೆಗೂ ಯಶಸ್ವಿಯಾಗಿ ನಡ್ಕೊಂಡು ಬಂದಿರ್ತದೆ. ಹಾಗೆ ಈ ದಿನವೂ ಸಹ ನಮ್ಮೆಲ್ಲ ತಾಲೂಕು ಅಧ್ಯಕ್ಷರಾದಂಥ ಶ್ರೀಯುತ ನಾಗರಾಜ್ ಅವರು, ಕಾರ್ಯದರ್ಶಿಗಳಾದಂಥ ಹರೀಶ್ ಅವರು, ಖಜಾಂಚಿಗಳಾದಂಥ ಮನು ಅವರು ಹಾಗೂ ರೋಟರಿ ಸನ್ರೈಸ್ ಅಧ್ಯಕ್ಷರಾದಂಥ ಶ್ರೀಯುತ ಯೋಗೇಶ್ರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಉಪಸ್ಥಿತರಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಇವತ್ತು ಕಾರ್ಯಕ್ರಮದ ಉದ್ದೇಶ ನಮ್ಮೆಲ್ಲ ಸಹೋದರರಿಗೂ ಗೊತ್ತು. ನಾವು ವರ್ಷದ 365 ದಿನವೂ ನಮ್ಮ ಒಂದು ವೃತ್ತಿಯ ಜಂಜಾಟದಲ್ಲೇ ದುಡಿಮೆಗೋಸ್ಕರ ಹೋರಾಟ ಮಾಡುತ್ತೀವಿ. ಅದನ್ನು ಇಂದಿನ ನಮ್ಮ ಪೂರ್ವಜರು ಈ ದಿನವನ್ನು ಪ್ರತಿ ವರ್ಷಕ್ಕೊಂದು ಸಲ ನೆಂದು ಈ ಒಂದು ಹಬ್ಬವನ್ನು ಆಚರಿಸಲಿ ಅಂತೇಳಿ ಈ ಒಂದು ದಿನನ ಗುರುತಿಸಿ ಇವತ್ತು ಇಡೀ ವಿಶ್ವದಾದ್ಯಂತ ಈ ಛಾಯಾಗ್ರಹಣ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ನಾನೆಲ್ಲ ವಿಶ್ವ ಛಾಯಾಗ್ರಾಹಕರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ದಿನ ರೋಟರಿ ಸನ್ರೈಸ್ ಈ ಸಂಸ್ಥೆಗಳು ಸಮಾಜಮುಖಿಯಾಗಿ ಇವರು ನಮ್ಮ ಥರನೇ ಫ್ರೀ ಸರ್ವಿಸ್, ಸೋಷಿಯಲ್ ಸರ್ವಿಸನ್ನು ಯಾವ ರಂಗದಲ್ಲಿ ಯಾರು ಸಾಧನೆ ಮಾಡಿರ್ತಾರೆ ಅವ್ರನ್ನ ಗುರುತಿಸಿ ಅವ್ರನ್ನ ಪ್ರೋತ್ಸಾಹಿಸ್ತಕ್ಕಂಥ ಒಂದು ಗುಣವನ್ನು ಇಟ್ಕೊಂಡಿರ್ತಾರೆ. ಹಾಗೆ ಸಮಾಜದಲ್ಲಿ ನಮ್ಮ ಕೆಲವು ಪ್ರಪಂಚದ ಆಗು ಹೋಗುಗಳಿಗೆ ಅವರು ಭಾಗವಹಿಸ್ತಾರೆ. ಈ ಬ್ಲಡ್ ಬಂದಾಗ ಅಥವಾ ಯಾವುದಾದ್ರು ಭೀಕರ ಕಾಯಿಲೆ ಬಂದಾಗ, ಈ ಕೊರೋನಾ ಟೈಮಲ್ಲಿ ಇರ್ಬೋದು, ಇವತ್ತು ರೋಟರಿ ಸಂಸ್ಥೆಗಳು ಹಾಗೆ ನಮ್ಮೂ ಸಹಿತ ನಾವು ಛಾಯಾಗ್ರಾಹಕರು ಆ ಸಮಯದಲ್ಲಿ ಸಮಾಜಕ್ಕೆ ಕೆಲವಾದಂಥ ಸಹಾಯವನ್ನು ಮಾಡಿದ್ದೀವಿ. ಅದೇ ರೀತಿ ರೋಟರಿ ಸಂಸ್ಥೆಗಳು ಇಡೀ ವಿಶ್ವದಾದ್ಯಂತ ಉಚಿತವಾಗಿ ಒಂದು ಸರ್ವಿಸ್ಗಳನ್ನ ಮಾಡ್ತಾ ಸೇವೆ ಮಾಡ್ತಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ರೋಟರಿ ಸಂಸ್ಥೆಗಳು ಮುಖ್ಯವಾಗಿ ಬಂದು ಈ ರೀತಿ ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡಲಿ, ನಮ್ಮ ಥರ ಅವರು ಸಮಾಜಕ್ಕೆ ಸಹಾಯನೂ ಮಾಡಲಿ ಅಂತ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನು ಇವತ್ತು ಇಲ್ಲಿ ಗುರುತಿಸಿ ಗೌರವಿಸಿದಂಥ ಅಧ್ಯಕ್ಷರಾದಂಥ ಯೋಗೇಶ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನೆಲ್ಲ ಸಹೋದರಿ ತಿಳಿಸ್ತಾ ನಾನು ಜೈ ಜೈ ಜೈ.